ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. 101 ನೆನಪು, ಹೊಸ ಜರ್ನಿ, ಹೊಸ ಪ್ರಯಾಣ ಈಗ ಶುರು ಮಾಡ್ತಾ ಇದ್ದೀನಿ. ನಾಳೆಯಿಂದ ಸಂಚಿಕೆ ಪ್ರಾರಂಭ ಆಗುತ್ತೆ. ಬಟ್ ಅದರ ಪೀಠಿಕೆ ಇವಾಗ ಹೇಳ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಕೆಲ ದಿವಸಗಳ ಹಿಂದೆ ನಾನು ನನ್ನ ಫೇಸ್ಬುಕ್ ಪೋಸ್ಟ್ನಲ್ಲಿ ಅಶೋಕ್ ರಾವ್ ಅವ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿ ಅದರ ಕೆಳಗಡೆ ಅವ್ರ ಮಗನ ಫೋಟೋ ಹಾಕಿದ್ದೆ. ತುಂಬ ಆ ಪೋಸ್ಟು ರೀಚ್ ಆಗಿತ್ತು. ಲಕ್ಷಾಂತರ ಜನಕ್ಕೆ ಆ ಪೋಸ್ಟ್ ರೀಚ್ ಆಗಿತ್ತು. ಆಗ ಸಾಕಷ್ಟು ಜನ ಅವರ ಮಗನ್ನ ಸಂದರ್ಶನ ಮಾಡಿ ಅಂತ ಕೇಳಿದರು. ಸೊ ಎಗೇನ್ ಮತ್ತೆ ಹುಡುಕೋದು ಕರೆಕ್ಟು. ಯಾಕೆಂದರೆ ಅವರು ಕಲಾವಿದರು, ಅವರು ಒಂದು 8 ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. 2001-2002 ಇಂದ ಅವ್ರ ಇಂಡಸ್ಟ್ರಿಯಿಂದನೇ ದೂರ ಆಗಿದ್ದಾರೆ. ಏನಕ್ಕೆ ದೂರ ಆದರು? ಅಶೋಕ್ ರಾವ್ ಸರ್ ಕಾಲವಾದ ಮೇಲೆ ಅವರ ಜೀವನ ಹೇಗಿದೆ ಇವೆಲ್ಲವೂ ತಿಳ್ಕೊಳ್ಳೋ ಒಂದು ಆಸೆ. ಇವ್ರನ್ನ ಹುಡುಕಿದ್ದೇ ಒಂಥರ ಇಂಟ್ರೆಸ್ಟಿಂಗ್ ವಿಚಾರ. ಫೇಸ್ಬುಕ್ಕಲ್ಲಿ ಹುಡುಕಬೇಕು ಅಂತ ಪ್ರಯತ್ನ ಪಟ್ಟೆ, ಇನ್ಸ್ಟಾಗ್ರಾಮ್ನಲ್ಲಿ ಹುಡುಕಬೇಕು ಅಂತ ಪ್ರಯತ್ನ ಪಟ್ಟೆ. ಫೇಸ್ಬುಕ್ಕಲ್ಲಿ ಹುಡುಕಿದಾಗ ಇವ್ರ ಹೆಸರು ಸಿದ್ಧಾರ್ಥ್ ಅಂತ ಗೊತ್ತಿತ್ತು, ಇವ್ರ ತಂದೆ ಹೆಸರು ಅಶೋಕ್ ರಾವ್ ಅಂತ ಗೊತ್ತಿತ್ತು. ಸೊ ಸಿದ್ಧಾರ್ಥ್ ರಾವ್ ಅನ್ನೋ ಹೆಸರಲ್ಲಿ ಇರ್ಬೋದಾ ಅಂತ ಹೇಳಿದ್ರೆ, ನನ್ನ ಶ್ರೀಮತಿ ಸ್ವಲ್ಪ ಈ ಥರದ್ರಲ್ಲಿ ಶಾರ್ಪು, ನನಗಷ್ಟು ಬುದ್ಧಿ ಇಲ್ಲ. ಅವ್ರು ಹುಡುಕಿದ್ರು, ಸಿದ್ಧಾರ್ಥ್ ರಾವ್ ಅಂತ ಒಬ್ಬರು ಸಿಕ್ಕಿದ್ರು, ಒಂದು ಫೋಟೋ ಸಿಕ್ತು. ಬಟ್ ಅವರೇನೋ ಅಲ್ವಾ ನನಗೆ ಗೊತ್ತಿಲ್ಲ. ಒಂದು ಮೆಸೇಜು ಮಾಡಿದೆ, ಮೆಸೆಂಜರಲ್ಲಿ ಕಾಮನ್ ಫ್ರೆಂಡ್ಸ್ ಹುಡುಕಿದಾಗ ಅಲ್ಲಿ ಗೊತ್ತಾಗಿದ್ದು ನಮ್ಮ CR ಸಿಂಹ ಸರ್ ಅವರ ಮಗ ಋತ್ವಿಕ್ ಸಿಂಹ ಅವರು ಇವ್ರಿಗೆ ಮ್ಯೂಚುವಲ್ ಫ್ರೆಂಡ್ ಇದ್ರು. ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಫೋನ್ ತೆಗಿಲಿಲ್ಲ. ಆಮೇಲೆ ಒಂದು ವಾಯ್ಸ್ ನೋಟ್ ಕಳಿಸ್ದೆ. ವಾಯ್ಸ್ ನೋಟ್ ಕಳಿಸಿದ್ಮೇಲೆ ಅವ್ರ ಜೊತೆ ನಡೆದಂಥ ಒಂದು ಕಮ್ಯುನಿಕೇಷನ್, ಇವ್ರ ನಂಬರ್ನ ಕೊಟ್ಟರು. ಆಮೇಲೆ ಸರ್ಗೆ ನಾನು ಮೆಸೇಜ್ ಮಾಡಿದೆ, ಮೆಸೆಂಜರಲ್ಲೂ ಮಾಡಿದೆ, ವಾಟ್ಸಪ್ಪಲ್ಲೂ ಮಾಡಿದೆ. ಅದಾದಮೇಲೆ ಒಂದು ಟೆಲಿಫೋನಿಕ್ ಸಂಭಾಷಣೆ ನಡೀತು. ಇದೆಲ್ಲ ಆಗಿ ಈಗ ಅವರು ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅವ್ರು ಇವಾಗ ಹೇಗಿದ್ದಾರೆ, ಹೆಂಗಾಗಿದ್ದಾರೆ, ಏನು ಮಾಡ್ತಿದ್ದಾರೆ ಎಲ್ಲನೂ ತಿಳ್ಕೊಳ್ಳೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ಸಿದ್ಧಾರ್ಥ್ ಅಶೋಕ್ ರಾವ್ ಸರ್ ಅವರ ಮಗ ಸಿದ್ಧಾರ್ಥ್ ಅವ್ರ ಹತ್ರ ಹೋಗೋಣ. ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ಸ್ವಾಗತ. 101 ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು. ಅವ್ರ ಮನೆ ಹತ್ರ ಬಂದಿದ್ದೀವಿ. ಅಶೋಕ್ ರಾವ್ ಸರ್ ಮನೆ ವಿದ್ಯಾರಣ್ಯಪುರದಲ್ಲಿ. ಪರಶುರಾಮ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಕನ್ನಡ, ತಮಿಳು, ಇಂಗ್ಲೀಷ್ ಕೂಡ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಮಗ ಕೂಡ ಒಬ್ಬ ಸಿದ್ಧಾರ್ಥ್ ಅವರು ವೆರಿ ಹ್ಯಾಂಡ್ಸಮ್ ಲುಕಿಂಗ್ ಗೈ. ಆ ಟೈಮ್ನಲ್ಲಿ ತುಂಬ ಸ್ಮಾರ್ಟ್ ಆಗಿದ್ದಂಥ ಹೀರೋ. ಸಡನ್ನಾಗಿ ಕೆಲವು ಚಿತ್ರಗಳನ್ನ ಮಾಡಿ ಹೊರಟೋಗ್ಬಿಟ್ರು, ಕಾಣಿಸ್ಲಿಲ್ಲ ಸ್ಕ್ರೀನ್ ಮೇಲೆ. ಎಲ್ಲಿ ಹೋದರು, ಏನು ಮಾಡಿದ್ರು? ಅವ್ರ ಮನೆ ಹತ್ರನೇ ಹೋಗ್ತಾರನ್ನ, ಅವ್ರ ಮನೆ ಹತ್ರನೇ ಹೋಗಿ ಅವರ ಜೀವನದ ಕಥೆನ, ಅಶೋಕ್ ರಾವ್ ಅವರ ಜೀವನದ ಕಥೆನ ಸಾಧ್ಯವಾದಷ್ಟು ಎಷ್ಟು ಮಟ್ಟಿಗಾಗುತ್ತೆ ಅಷ್ಟು ಮಟ್ಟಿಗೆ ಶಕ್ತಿ ಮೀರಿ ಪ್ರಯತ್ನಪಟ್ಟು ದಾಖಲೆ ಮಾಡೋದು ಪ್ರಯತ್ನ ಮಾಡ್ತೀನಿ. ಬನ್ನಿ, ಅವ್ರ ಮನೆಗೆ ಹೋಗೋಣ. ಸಿದ್ಧಾರ್ಥ್ ಅವರು ಇವಾಗ ಹೇಗಾಗಿದ್ದಾರೆ, ಏನು ಅನ್ನೋದನ್ನ. ಒಳ್ಳೆ ಕೆರೆ, ಒಳ್ಳೆ ವಾಕಿಂಗ್ ಪಾತ್. ನಮ್ಮ ವಿದ್ಯಾರಣ್ಯಪುರದಲ್ಲಿ ಅಶೋಕ್ ರಾವ್ ಸರ್ ಅವ್ರ ಮನೆ, ಇದೇ ಅವ್ರ ಮನೆ. ಬನ್ನಿ ಸ್ನೇಹಿತರು. ಸೊ ಸ್ನೇಹಿತರೆ, ನಮ್ಮ ಅಶೋಕ್ ರಾವ್ ಸರ್ ಅವ್ರ ಮನೆ. ಅವ್ರ ಮಗ ಸಿದ್ಧಾರ್ಥ್ ಅವರು. ಸರ್, ಹೌ ಆರ್ ಯು ಸರ್? ಲಾಂಗ್ ಟೈಮ್. Same here. 30 years. How are you, sir? Very well. How are you? I'm very happy. I'm good. Thank you for giving me the opportunity. My pleasure. And you look the same. You have hair. I've lost my hair. ಇಲ್ಲ, ನನಗೂ ಹಿಂದೆ ಹೋಗ್ತಾ ಇದೆ. ಸೊ ವೆರಿ ಹ್ಯಾಪಿ ಸರ್. ಆ್ಯಂಡ್ ಅಪ್ಪ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇದೆಯೋ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ನನಗೆ ಅಷ್ಟೇ ಕ್ಯೂರಿಯಾಸಿಟಿ. ಯಾಕೆಂತಂದ್ರೆ ನಾವೆಲ್ಲ ಒಂದೇ ಗುರುಕುಲ ಆಲ್ಮೋಸ್ಟ್, ಅದರಿಂದನೇ ಬಂದಿದ್ದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್ ಆ್ಯಂಡ್ It's my pleasure. It was so nice to see you after a good 30 years. Thank you, sir. Thank you so much. Welcome home. Thank you, sir. So ಅಶೋಕ್ ರಾವ್ ಸರ್ ಬಗ್ಗೆ ಹಾಗೆ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತಿರೋ ಜನಗಳಿಗೆ what do you want to tell? ಏನು ಹೇಳೋಕೆ ಇಷ್ಟಪಡ್ತೀರಾ? There's so much to mention about my dad. ಅವರು ಎಂತ ಒಳ್ಳೆ ಮನುಷ್ಯ ಆಗಿದ್ರು. He's such a great human being, a great actor. And I think he was more than that. He's done so much for society. Society-ಗೆ he's done, built hospitals. He's not spoken about it. ಗೊತ್ತಿಲ್ಲ ಸರ್, ಎಲ್ಲರೂ ಗೊತ್ತಿಲ್ಲ. ತುಂಬಾ ಕೆಲಸ he's done without reward and recognition, and he's always led a very humble life. ಅಂಡ್ ನನಗೆ ಕ್ಯೂರಿಯಾಸಿಟಿ ಇರೋದು, ಆಫ್ಟರ್ ಡ್ಯಾಡ್ ಫಿಸಿಕಲಿ ಇಲ್ವಾದ್ಮೇಲೆ ನಿಮ್ಮ ಜೀವನ. ಐ ವಾಂಟ್ ಟು ಟಾಕ್ ಅಬೌಟ್ ದಟ್.
ಸರ್ ಇದು ಸಚ್ ಎ ಹ್ಯೂಜ್ ಪ್ಯಾಸೇಜ್. ಆಮೇಲೆ ಆ ಲೇಕ್ ತುಂಬಾ ಚೆನ್ನಾಗಿದೆ ಸರ್. ಹೌದು ಅದು ವಿ ವರ್ ಬ್ಲೆಸ್ಡ್ ಟು ಹ್ಯಾವ್ ದಟ್ ಲೇಕ್. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆನೇ ಆ ಲೇಕ್ ಇತ್ತು. ಓಕೆ. ಸೊ ಅದೇನೋ ಗ್ರೀನರಿ, ಲಂಗ್ ಸ್ಪೇಸು, ನಮ್ಗೆ ವಿ ಆಲ್ವೇಸ್ ಬೀನ್ ಲಕ್ಕಿ ವಿತ್ ಓಪನ್ ಸ್ಪೇಸಸ್. ಅಪ್ಪ ಇಲ್ಲೆಲ್ಲ ವಾಕ್ ಮಾಡೋರ ಸರ್? ಓ ಎಸ್, ಖಂಡಿತ. ಅಲ್ಲೂ ವಾಕ್ ಮಾಡೋರು, ಸುತ್ತಲೂ ಡೈಲಿ 10 ಕಿಲೋಮೀಟರ್ ನಡೆಯೋರು. 10 ಕಿಲೋಮೀಟರ್ ಸರ್. ಇದೇನು ಆಫೀಸ್ ಸ್ಪೇಸಾ? ಜಸ್ಟ್ ಆಫೀಸ್ ಸ್ಪೇಸ್. ಓಕೆ. ಮೈ ಆಫೀಸ್, ಪರ್ಸನಲ್ ಆಫೀಸ್. ಓಕೆ. ಮನೆ ಯಾರ ಬೆಳಗ್ಗೆ ಮೀಟಿಂಗ್ ಟೈಮ್ ಎಲ್ಲ ಬಂದ್ರೆ ಇಲ್ಲೇ ಮೀಟಿಂಗ್ ಮಾಡ್ಬಿಟ್ಟು ಕಳ್ಸ್ಬಿಡ್ತೀನಿ. ಸೂಪರ್. ಇಲ್ಲೇನಿದೆ ಇದು ಸರ್? ಇಟ್ಸ್ ಜಸ್ಟ್ ಲೈಕ್ ಅವರ್ ಮೆನ್ಸ್ ರೂಮ್. ಓ, ಮೆನ್ಸ್ ರೂಮ್, ಬಾಯ್ಸ್ ರೂಮ್. ಬಾಯ್ಸ್ ರೂಮ್. ಓ, ಬರ್ಬೋದಾ? ಚಪ್ಪಲ್ ಬರ್ಬೋದಾ ಸರ್? ಓ ನೈಸ್ ಸರ್, ವೆರಿ ಕೋಸಿ. ಹೆಂಚು ಚೆನ್ನಾಗಿದೆ ಸರ್ ಇದು. ಹೆಂಚು ಚೆನ್ನಾಗಿ ಉಳಿಸ್ಕೊಂಡಿದ್ದೀರಾ? ಗೋಯಿಂಗ್ ಇನ್ ದ ಜಂಗಲ್ ಫೀಲ್ ಎಲ್ಲ ಚೆನ್ನಾಗಿದೆ. ಹೆಂಚೆ ಇದ್ರಲ್ಲಿ ಹೈಲೈಟು ಸರ್. ಆ ಹೆಂಚೆ ಇದ್ರಲ್ಲಿ ಹೈಲೈಟು. ಬಟ್ ಹ್ಯೂಜ್ ಸ್ಪೇಸ್ ಸರ್, ಹ್ಯೂಜ್ ಸ್ಪೇಸ್ ಇದೆ. ಪಕ್ಕದಲ್ಲಿ ನಮ್ಮ ಪ್ರೈವೇಟ್ ಜಿಮ್. ಓ ಇದಾ? ಹೌದು. ಓ ಸೂಪರ್ ಸೂಪರ್. ಪ್ರೈವೇಟ್ ಜಿಮ್. ಬನ್ನಿ. ನೈಸ್. ಇಲ್ಲಿ ವರ್ಕೌಟ್ ಇಲ್ಲೇನಾ? ವರ್ಕೌಟ್ ಸೆಷನ್? ಇಲ್ಲೇ. ಸೊ ಇಲ್ಲೇ ಟ್ರೈನರ್ ಯಾರು ಬರ್ತಾರಾ? ಇಲ್ಲ, ನಾವೇ ಟ್ರೈನರ್. ಓ, ಈ ಪ್ಯಾಸೇಜ್ ನೋಡಿ ಸರ್, ಎಲ್ಲ ಎಷ್ಟು ಚೆನ್ನಾಗಿದೆ ಇದು ನೋಡಿ. ಪ್ಯಾಸೇಜ್ ಇದು ಡಿಸೈನ್ ಮಾಡಿರೋದು. ಅದೇ ಚಂದ ಸರ್, ಅದೇ ಚಂದ. ಸೊ ಸ್ನೇಹಿತರೆ, ಕಾಯ್ತಾ ಇರಿ. ಇದು ಅಶೋಕ್ ರಾವ್ ಸರ್ ಅವರ ಮಗ ಸಿದ್ಧಾರ್ಥು, ಅವರ ಮಗ, ಅವ್ರ ಫ್ಯಾಮಿಲಿ ಇರುವಂಥ ಒಂದು ಮನೆ. ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡೋಣ. ನಾಳೆಯಿಂದ ಸರಣಿ ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ. ಇದು 101 ನೆನಪು. ನಿಮ್ಮೆಲ್ರಿಗೂ ಗೊತ್ತು, ನಾನು ನಿಮ್ಮ ರಘುರಾಮ್. ನಮಸ್ಕಾರ. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತ್ರಲ್ಲ, ಆದರೆ ಬಣ್ಣದ ಲೋಕ ಕಟ್ಟಿಕೊಳ್ಳಲು ಸಾಧ್ಯವಾಗಿರುವ ದಿಗ್ಗಜರನ್ನ, ಅವ್ರ ಕುಟುಂಬನ ಎಲ್ಲೇ ಇರಲಿ ಹೋಗಿ ಹುಡುಕಿ ಮಾತಾಡ್ಸೋದು ಮರಿಲ್ಲ ಅಂತ ಹೇಳ್ತಾ ನಾಳೆವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಥ್ಯಾಂಕ್ ಯು.